ಬಗ್ದಾದ್ ಇವತ್ತಿನ ಇರಾಕ್ನಲ್ಲಿದ್ದಂಥದ್ದು. ಆಗಿನ ಕಾಲದಲ್ಲಿ ಬಗ್ದಾದ್ ಬಹಳ ದೊಡ್ಡ ಜಾಗ, ಸೂಫಿ ಸಂತರಿದ್ದಂಥ ಜಾಗ, ಪ್ರಸಿದ್ಧ ಜಾಗ. ಇವತ್ತೆಲ್ಲ ಹಾಳು ಮಾಡಿಬಿಟ್ಟಿದ್ದೀವಿ ಬಗ್ದಾದನ್ನು. ಅಲ್ಲೊಬ್ಬ ಸಂತ ಇದ್ದ. ಅವನು ಸುತ್ತಮುತ್ತ ಯಾವಾಗಲೂ ಶಿಷ್ಯ ಕೋಟಿ ಇರೋದು. ಅವನು ಎಲ್ಲಿ ಹೋದಲ್ಲಿ ಅವನು ಸಕ್ಕರೆ ಇದ್ದ ಹಾಗೆ, ಎಲ್ಲಿ ಬಂದಾಗ ಬಂದ್ಬಿಡೋ ಶಿಷ್ಯರೆಲ್ಲರೂ. ಅವರ ಜ್ಞಾನದ ಮಾತುಗಳನ್ನು ಕೇಳಬೇಕು ಅಂತ ದೂರ ದೂರದಿಂದ ಜನ ಬಂದು ಸೇರ್ತಾ ಇದ್ರು. ಅವನು ರೀತಿ ನೀತಿ ವಿಚಿತ್ರ ವಿಚಿತ್ರ. ಅವನು ಹೆಂಗೆ ಹೇಳೋಕ್ಕಾಗೋದಿಲ್ಲ. ಅವನು ಒಮ್ಮೊಮ್ಮೆ ಸತತವಾಗಿ ಮಾತಾಡ್ತಿದ್ದ. ಒಂದ್ಸಲ ಮಾತೇ ಇಲ್ಲದೆ ಕೂತ್ಬಿಡ್ತಿದ್ದ. ಮತ್ತೊಮ್ಮೆ ಯಾವ್ಯಾವುದೋ ಪ್ರಯೋಗ ಮಾಡ್ತಿದ್ದ. ಅವನ ಮಾತುಗಳನ್ನು ಅರ್ಥ ಮಾಡ್ಕೋಬೇಕು ಅಂತ ಶಿಷ್ಯರು ಬಹಳ ಪ್ರಯತ್ನ ಮಾಡ್ತಾ ಇದ್ರು. ತಮ್ಮ ಶಕ್ತಿಗೆ ಅನುಗುಣವಾಗಿ ಅರ್ಥ ಮಾಡ್ಕೋತಾ ಇದ್ರು. ಅವನ ಜೊತೆ ಇದ್ದಂಥ ಶಿಷ್ಯರಿಗೂ ಗುರುಗಳು ನಿಜವಾಗೂ ಏನು ಹೇಳಿದರು ಅಂತ ಗೊತ್ತಾಗ್ತಿರ್ಲಿಲ್ಲ. ಅವನ ಮಾತು, ಅವನು ತೋರಿಸಿದಂಥ ಸಂಜ್ಞೆಗಳು, ಸಂಕೇತಗಳನ್ನು ಸರಿಯಾಗಿ ತಿಳ್ಕೊಳ್ಳೋಕ್ಕೆ ಆಗ್ತಾನೆ ಇರಲಿಲ್ಲ. ಆದಷ್ಟು ಅವನ ಹತ್ರ ಇದ್ರು ಏನು ಹೇಳ್ತಾನೆ ತಿಳ್ಕೋಬೇಕು ಅಂತ ಮಾಡ್ತಾ ಇದ್ರು. ಆದರೆ ಅವನ ತಿಳುವಳಿಕೆಯಲ್ಲಿ ತುಂಬ ವ್ಯತ್ಯಾಸ ಇರ್ತಿತ್ತು. ಹುಡುಗರಂದ್ರು ನಮ್ಗೆ ಯಾಕೋ ತುಂಬ ಕಷ್ಟ ಆಗ್ತಾ ಇದೆ, ನಿಜವಾಗ್ಲೂ ಗುರುಗಳು ಏನು ಹೇಳಿದ್ರು ಅಂತ ಗೊತ್ತಾಗಲ್ಲ, ಅವ್ರ ರೀತಿ ಗೊತ್ತಾಗಲ್ಲ, ಅವ್ರು ನಡ್ಕೊಳ್ಳೋ ರೀತಿ ಗೊತ್ತಾಗಲ್ಲ. ಒಂದ್ಸಲ ತುಂಬ ಕೋಪ, ಒಂದ್ಸಲ ಅತಿ ಪ್ರೀತಿ, ಒಂದ್ಸಲ ಏನೇನೋ ಪ್ರಯೋಗ ಮಾಡ್ತಾರೆ. ಒಂದಿಬ್ಬರು ಶಿಷ್ಯಂದ್ರು ತೀರ್ಮಾನ ಮಾಡಿದ್ರು, ಧೈರ್ಯ ಮಾಡಿ ಗುರುಗಳನ್ನೇ ಕೇಳಿಬಿಡ್ಬೇಕು ಅಂತ. ಒಂದು ದಿವಸ ಗುರು ಬಿಡುವಾಗಿದ್ದಾಗ ಹೋದರು. ಗುರುಗಳೇ, ನಾವು ನಿಮ್ಮೊಂದಿಗೆ 10 ವರ್ಷದಿಂದ ಇದ್ದೇವೆ. ಅದು ನಿಮ್ಮ ತತ್ವದ ನಿಜವಾದ ಅರ್ಥ ನಮ್ಗೆ ಆದಂಗೆ ಕಾಣಿಸಲ್ಲ. ಯಾಕಂದರೆ ನಾವು 4 ಜನ ಇದ್ದೀವಲ್ಲ, 4 ಜನ ಬೇರೆ ಬೇರೆ ತಿಳ್ಕೊಂಡಿದ್ದೀವಿ. ನಾವು ತಿಳ್ಕೊಂಡಿದ್ರಲ್ಲಿ ವ್ಯತ್ಯಾಸ ಆಗಿದೆ. ನಮಗೂ ವಯಸ್ಸಾಗ್ತಾ ಇದೆ. ನಾವು ನಮ್ಮ ಮನಸ್ಸ ಹೃದಯ ತೆಗೆದುಬಿಟ್ಟು ನಿಮ್ಮ ಕಡೆಗೆ ಬಂದಿದ್ದೇವೆ. ದಯವಿಟ್ಟು ನಮ್ಗೆ ಸರಿಯಾದ ಮಾರ್ಗ ತೋರಿಸಿ ಅಂತ ಬೇಡ್ಕೊಂಡ್ರು. ಗುರು ನೋಡ್ದ, ಥಟ್ ಅಂತ ಮೇಲಕ್ಕೆದ್ದ, ಬನ್ನಿ ನನ್ನ ಜೊತೆಗೆ ಹೊರಟೆ ಬಿಟ್ಟು. ಶಿಷ್ಯರು ಅವನ ಹಿಂದೇನೆ ಓಡಿದ್ರು. ಗುರು ಸಮುದ್ರ ದಂಡೆಗೆ ಹೋದ. ಅಲ್ಲಿ ಒಂದು ಕಡೆಗೆ ಸಣ್ಣದು ದೊಡ್ಡದು ಬೆಣಚಿ ಕಲ್ಲುಗಳು ರಾಶಿ ಬಿದ್ದಿತ್ತು. ಒಂದು ದೊಡ್ಡ ನುಣುಪಾದ ಕಲ್ಲನ್ನು ತಗೊಂಡ, ಶಿಷ್ಯನಿಗೆ ಕೊಟ್ಟ. ಈ ಕಲ್ಲು ನೀರಿನಲ್ಲಿ ಎಷ್ಟು ವರ್ಷ ಇದ್ದಿರಬೇಕು ಅಂತ ಕೇಳ್ದ. ಶಿಷ್ಯ ಅದನ್ನು ಕೈಲಿ ಹಿಡ್ಕೊಂಡು ತಿರುಗಿಸಿ ನೋಡಿ ಹೇಳಿದ, ಇದು ಇಷ್ಟು ನುಣುಪಾಗಿರ್ಬೇಕಾದ್ರೆ ಸಮುದ್ರದ ತೆರೆಗಳಲ್ಲಿ ಹೊರಳಾಡ್ತಾ ಕನಿಷ್ಠ ಒಂದು 2-3 ಸಾವಿರ ವರ್ಷ ಆದರೂ ಇದ್ದಿರಬೇಕು ಅಂದ. ಹೌದು, ಆ ಕಲ್ಲನ್ನು ಹೊಡಿ ಅಂದ. ತಕ್ಷಣ ಶಿಷ್ಯ ಅದನ್ನ ಇಟ್ಕೊಂಡು ಮತ್ತೊಂದು ದೊಡ್ಡ ಕಲ್ಲನ್ನು ಹಿಡ್ಕೊಂಡು ಹೊಡೆದ, ಪಟ್ ಅಂತ ಹೊಡೆದ. ಅದು ಒಳಭಾಗವನ್ನು ನೋಡ್ತಾ ಗುರು ಕೇಳಿದ್ರು, ಒಳಗೇನಿದೆ, ಹಸಿ ಇದೆ ನೋಡು, ಕಲ್ಲಿನೊಳಗೆ ಹಸಿ ಇದೆಯಾ ಅಂತ ಕೇಳಿದ್ರು. ಶಿಷ್ಯ ನಕ್ಕ, ಇಲ್ಲ ಸ್ವಾಮಿ, ಅದು ಚೂರು ಹಸಿ ಇಲ್ಲ. ಅದೇ ಹೆಂಗೆ ಸಾಧ್ಯ, ಕಲ್ಲಲ್ವೇ ಅದು, ನೀರು ಒಳಗೆ ಇಳ್ಕೊಳ್ಳುತ್ತಾ ಅಂತ ಕೇಳ್ದ. ಬಾ ಮತ್ತೆ ನನ್ನ ಹಿಂದೆ ಮತ್ತೆ ಕರ್ಕೊಂಡೋದ. ಶಿಷ್ಯರು ಓಡ್ಕೊಂಡು ಅವನ ಹಿಂದೆ ಹೋದ್ರು. ಈ ಸಲ ಗುರು ಸಮುದ್ರ ಸ್ವಲ್ಪ ದೂರ ಇರುವಂತ ಬೆಟ್ಟದ ಮೇಲೆ ಹೋದ. ಬೆಟ್ಟದ ತುದಿಗೆ ಹೋದ. ಅಲ್ಲೊಂದು ಭಾರಿ ದೊಡ್ಡ ಮರ. ಬೆಟ್ಟದ ತುದಿ ಮೇಲೆ ಒಣ ಪ್ರದೇಶ ಇದ್ರು ಹಸಿರಾಗಿತ್ತು ಮರ. ಏನು ಹೂವು, ಏನ್ ತಾನ, ಭಯಂಕರ ದೊಡ್ಡ ಮರ. ಗುರು ಹೇಳ್ದ, ನೋಡ್ರಿ ಕೇಳ್ಕೊಳ್ಳಿ ಇದನ್ನ ಅಂದ. 1000 ವರ್ಷ ನೀರಲ್ಲೇ ಹೊರಳಾಡಿದ್ರು ಕೂಡ ಆ ಕಲ್ಲು ಒಂದು ಹನಿ ನೀರನ್ನು ಕೂಡ ಒಳಗೆ ಇಳಿಸ್ಕೊಳ್ಳಿಲ್ಲ. ಬಹಳಷ್ಟು ಜನ ನಿಮ್ಮಂಥವ್ರು ಹಾಗೆ ಇರ್ತಾರೆ, ಜ್ಞಾನದ ಮಧ್ಯೆ ಇದ್ರೂ ಕೂಡ ನಡೆಸ್ಕೊಳ್ಳಲ್ಲ. ಆದರೆ ಈ ಮರದ ಬೀಜ ನೋಡಿ, ಅದರ ಅಪೇಕ್ಷೆ ನೋಡಿ, ತೀವ್ರತೆ ನೋಡಿ, ಬೆಟ್ಟದ ಮೇಲೆ ಇದ್ರೂ ತನ್ನನ್ನೇ ಸೀಳ್ಕೊಂಡು ಬೇರ್ಮಿಟ್ಟು ಕೆಳಗಡೆ ಆಳಕ್ಕೆ ಹೋಗಿ ನೀರನ್ನು ಹುಡ್ಕೊಂತು. ಆ ನೀರನ್ನು ಎಳ್ಕೊಂಡು ಬಂದು ತಾನು ಬೆಳೀತು. ಇದು ನಿಮ್ಗೆ ಅರ್ಥ ಆಗ್ಬೇಕು. ಈ ನಿಸರ್ಗದಿಂದ ನೀವು ಕಲಿಬೇಕು. ಈ ಬೇರಿಗೆ ತಹತಹಿಕೆ ಇದೆ, ಅಪೇಕ್ಷೆ ಇದೆ, ಬಯಕೆ ಇದೆ, ತೀವ್ರತೆ ಇದೆ, ತಾನು ದೊಡ್ಡವನಾಗಬೇಕು, ಬೆಳಿಬೇಕು ಅಂತ ಹೇಳಿ ಅದು ಕಷ್ಟಪಟ್ಟು ನೆಲದಲ್ಲಿ ಸೀಳ್ಕೊಂಡು ಕೆಳಗೆ ಹೋಗಿ ಆಳಕ್ಕೆ ಹೋಗಿ ನೀರನ್ನು ಹಿಡ್ಕೊಂಬಂದು ಬೆಳೀತಲ್ಲ. ಆದ್ರೆ ಅದೇ ಕಲ್ಲು ನೀರಲ್ಲೇ 1000 ವರ್ಷ ಇದ್ರು ಒಂದು ಹನಿ ನೀರು ಹಿಡ್ಕೊಳ್ಳಿಲ್ಲ. ಅಂದ್ರೆ ಕಲಿಯೋದಕ್ಕೆ ವಾತಾವರಣ ಎಷ್ಟು ಮುಖ್ಯನೋ ಕಲೀಲೇಬೇಕು ಅನ್ನುವಂಥ ಹೃದಯದ ತೀವ್ರತೆ ಕೂಡ ಅಷ್ಟೇ ಮುಖ್ಯ. ಎಲ್ಲಿ ಕಲಿಬೇಕು ಅಂತ ತೀವ್ರತೆ ಇದೆಯೋ ಅಲ್ಲಿ ಕಲಿಕೆ ಆಗ್ತದೆ. ಇಲ್ಲದೆ ಹೋದರೆ ಮಹಾನ್ ಗುರುಗಳ ಪಕ್ಕ ಇದ್ರೂ ಕೂಡ ಏನೂ ಪ್ರಯೋಜನ ಆಗೋದಿಲ್ಲ. ಆದ್ದರಿಂದ
ನಾವು ಹೃದಯದಲ್ಲಿ ಏನನ್ನಾದರೂ ಯಾವುದೇ ವಿಷಯವನ್ನಾಗಲಿ ಕಲಿಬೇಕು ಅಂತ ತೀವ್ರತೆ ಇದ್ದರೆ ಅದು ಕಲಿಯೋದಕ್ಕೆ ಸಾಧ್ಯ ಆಗತ್ತೆ. ಈ ಮಾತನ್ನು ನಮ್ಮ ಮನಸ್ಸಲ್ಲಿ ಚೆನ್ನಾಗಿ ನೆನಪಿಟ್ಕೋಬೇಕಲ್ವಾ?